ಇದು ಬಿಡಿಎ ಆಯುಕ್ತರು ಅಧ್ಯಕ್ಷರು ನೋಡಲೇಬೇಕಾದಂತ ಸ್ಟೋರಿ. ಈ ಬಿಡಿಎನಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ ದರ್ಬಾರ್ ಮಾಡ್ತಾ ಇರೋದು. ಟಿವಿ5 ನಲ್ಲಿ ಬಿಡಿಎ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರ್ಮಕಾಂಡ ಬಯಲಾಗ್ತಾ ಇದೆ. ಬರೋಬ್ಬರಿ 1.5 ದಶಕದಿಂದ ಬಿಡಿಎನಲ್ಲಿ ಠಿಕಾಣಿ ಹೂಡಲಾಗಿದೆ. ವರ್ಗಾವಣೆ ನಿಯಮ ಗಾಳಿಗೆ ತೂರಿ ಬಿಡಿಎನಲ್ಲಿ ದರ್ಬಾರನ್ನ ಮಾಡ್ತಾ ಇರೋದು. ಹೇಳೋರಿಲ್ಲ ಕೇಳೋರಿಲ್ಲ, ತುರಾಡಿದ್ದೇ ಆಟ ಅನ್ನೋ ಲೆಕ್ಕಾಚಾರ. ಇದು ಬಿಡಿಎ ಆಯುಕ್ತರು ಅಧ್ಯಕ್ಷರು ಗಮನವಿಟ್ಟು ನೋಡ್ಲೇಬೇಕಾಗಿರುವಂತ ಸುದ್ದಿ. ಬಿಡಿಎನಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ ದರ್ಬಾರ್ ಮಾಡ್ತಾ ಇರೋದು ಯಾಕೆ ಸ್ವಾಮಿ? ನಿಮ್ಮಲ್ಲಿ ಯಾರು ಇಲ್ವಾ? ಟಿವಿ5 ನಲ್ಲಿ ಬಿಡಿಎ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಕರ್ಮಕಾಂಡ ಬಯಲು. ಬರೋಬ್ಬರಿ 1.5 ದಶಕದಿಂದ ಬಿಡಿಎನಲ್ಲಿ ಠಿಕಾಣಿ ಹೂಡಿದ್ದಾರೆ. 1.5 ದಶಕದಿಂದ ಬಿಡಿಎನಲ್ಲಿ ಠಿಕಾಣಿ ಹೂಡಿರೋದು. ವರ್ಗಾವಣೆ ನಿಯಮವನ್ನ ಗಾಳಿಗೆ ತೂರಿ ಬಿಡಿಎಲ್ಲಿ ದರ್ಬಾರ್ ಮಾಡ್ಕೊಂಡು ಕೂತಿದ್ದಾರೆ. ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ವಾ? ಯಾರು ಇದ್ರ ಬಗ್ಗೆ ಕೇಳ್ತಾನೆ ಇಲ್ವಾ? ಯಾಕೆ ಅನ್ನೋದು ಪ್ರಶ್ನೆ. ಬಿಡಿಎನಲ್ಲಿ ಕೆಂಪೇಗೌಡ ಬಡಾವಣೆ ಸಿಎನ್ ಅಶೋಕ್ನ ಕರ್ಮಕಾಂಡ ಇದು. 2010ರಲ್ಲಿ ಪಿಡಬ್ಲ್ಯೂಡಿ ಇಂದ ಎರವಲು ಪಡೆದು ಬಿಡಿಎಗೆ ಬಂದಿದ್ದ ಅಶೋಕ್. ನಿಯಮದಂತೆ 2-3 ವರ್ಷ ಬಿಡಿಎನಲ್ಲಿ ಸೇವೆಗೆ ಅವಕಾಶ. ಆದ್ರೆ ಒಂದೇ ಇಲಾಖೆಯಲ್ಲಿ ದಶಕದಿಂದ ಸೇವೆ ಸಲ್ಲಿಸ್ತಾ ಇರೋದು ಅಶೋಕ್. ವರ್ಗಾವಣೆ ಮಾಡಿದ್ರು ಪದೇ ಪದೇ ಬಿಡಿಎಗೆ ಅಶೋಕ್ ವಾಪಸ್ ಬಸ್ ಸೇರ್ತಾ ಇರೋದು. 2010ರಲ್ಲಿ ಜನವರಿಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಬಿಡಿಎಗೆ ಎರವಲು. ಕಳೆದ 16 ವರ್ಷಗಳಿಂದ ಎಇ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರೋದು ಅಶೋಕ್. 2018ರಲ್ಲಿ 5 ವರ್ಷ ಮೇಲ್ಪಟ್ಟ ಕಾರಣ ಬಿಡಿಎಯಿಂದ ವರ್ಗಾವಣೆ ಮಾಡ್ತಾರೆ. 2018ರಲ್ಲಿ ವರ್ಗಾವಣೆಗೊಂಡ್ರು ಕೂಡ ಕೆಲವೇ ತಿಂಗಳಲ್ಲಿ ಮತ್ತೆ ರಿಟರ್ನ್ ಬರ್ತಾರೆ. 2019ರಲ್ಲಿ ಹಲವು ಆರೋಪದ ಮೇಲೆ ಬಿಡಿಎಯಿಂದ ಅಶೋಕ್ ಬಿಡುಗಡೆ ಆಗ್ತಾರೆ. 2021ರಲ್ಲಿ ಮತ್ತೆ ಎಇ ಆಗಿ ಮತ್ತೆ ಬಿಡಿಗೆ ಬರ್ತಾರೆ ಸಿಎನ್ ಅಶೋಕ್. 2022ರಲ್ಲಿ ಬಡ್ತಿ ಪಡೆದು ಸದ್ಯ ಕೆಂಪೇಗೌಡ ಬಡಾವಣೆಯ ಇ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕಿಷ್ಟು ಒಲವು, ಯಾಕಿಷ್ಟು ಪ್ರೀತಿ, ಯಾಕಿಷ್ಟು ವ್ಯಾಮೋಹ ಗೊತ್ತಿಲ್ಲ. ತವ್ರ ಮನೆ ಆದಂಗೆ ಆಗ್ಬಿಟ್ಟಿದೆ ಇವರಿಗೆ. ಎಲ್ಲೇ ಕಳಿಸು ಮತ್ತೆ ರಿಟರ್ನ್ ಇಲ್ಲಿಗೆ ಬಾ, ಎಲ್ಲೇ ಹೋಗೋ ರಿಟರ್ನ್ ಇಲ್ಲಿಗೆ ಬಾ, ಯಾವುದೇ ಹುದ್ದೆ ರಿಟರ್ನ್ ಇಲ್ಲಿಗೆ ಬಾ. ಯಾತಕ್ಕಾಗಿ ಇಷ್ಟು ವ್ಯಾಮೋಹ, ಯಾತಕ್ಕಾಗಿ ಇಷ್ಟು ಪ್ರೀತಿ ಅನ್ನೋದು ಗೊತ್ತಿಲ್ಲ. ಮತ್ತೆ ಇಲ್ಲಿರೋ ಅಧಿಕಾರಿಗಳು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತಂದ್ರೆ ಅದು ಎಲ್ರಿಗೂ ಅನ್ವಯ ಆಗ್ಬೇಕಲ್ವಾ? ಕೆಲವ್ರಿಗೆ ಮಾತ್ರ ಅನ್ವಯ ಆದ್ರೆ ಅದು ಹೆಂಗ್ ಸಾಧ್ಯ? ಅದನ್ನ ಒಪ್ಕೊಳ್ಳೋದಾದ್ರೂ ಹೆಂಗೆ? ಇಷ್ಟಿಷ್ಟೇ ವರ್ಷ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಗೆ ಆಗ್ತಿರ್ತಾರೆ. ಸರ್ಕಾರದ ರೂಲ್ಸ್ಗಳನ್ನೇ ನೀವು ಗಾಳಿಗೆ ತೂರ್ತೀರಾ, ನಿಮಗೆ ಬೇಕಾದಂಗೆ ಬೇಕಾಬಿಟ್ಟು ಕೆಲಸ ಮಾಡ್ಕೊಂಡಿರ್ತೀರಾ ಅಂದ್ರೆ ಈ ರೂಲ್ಸ್ಗಳು ಯಾರಿಗೆ ಹಾಗಾದ್ರೆ?